ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನ ಉಪದೇಶವು ಅರ್ಜುನನಿಗೆ ಸಾಂಗವಾಗಿ ಮುಂದುವರಿತಾ ಇದೆ. ಇದರಲ್ಲಿ ಒಂದು ಜೀವಿಯು ಯಾವ ರೀತಿಯಲ್ಲಿ ಸೃಷ್ಟಿಯಲ್ಲಿ ಮೊದಲುಗೊಂಡು ಯಾವ ರೀತಿಯಲ್ಲಿ ಕಷ್ಟ ಪರಂಪರೆಗೆ ಸಿಕ್ಕಾಕೊಳ್ತಾನೆ ಅನ್ನೋ ವಿಚಾರವನ್ನು ಹಂತ ಹಂತವಾಗಿ ತಿಳಿಸ್ತಾ ಬರ್ತಾ ಇದ್ದ. ಈ ರೀತಿಯಲ್ಲಿ ಮುಪ್ಪಿನಾವಸ್ಥೆಯಲ್ಲಿ ಬಂದು ರೋಗ ರುಜಿನಗಳಲ್ಲಿ ಭ್ರಾಂತಿಗೆ ಒಳಗಾಗಿ ಕಷ್ಟಕ್ಕೆ ಒಳಗಾಗಿ ಸಾವನ್ನಪ್ತಾರೆ ಅಂತ ಹೇಳ್ತಾ ಇದ್ದ. ಈ ರೀತಿ ವಿಷಯ ಮೋಹದಲ್ಲಿ ಬಿದ್ದಿರುವವರ ಜೀವನವು ಸಂಪೂರ್ಣವಾಗಿ ವ್ಯರ್ಥವೇ. ವಿಷಯ ಮೋಹದಲ್ಲಿ ವಿಷಯ ಸುಖಗಳಲ್ಲಿ ಯಾರು ಬಿದ್ದಿರ್ತಾರೋ ಅವ್ರ ಜೀವನ ಸಂಪೂರ್ಣ ವ್ಯರ್ಥ. ಯಾಕೆ? ವಿಷಯ ಸುಖಗಳು ಇಂದ್ರಿಯಗಳ ಮುಖಾಂತರ ಸುಖವನ್ನು ಕೊಟ್ಟಂಗೆ ಕೊಡ್ತವೆ, ಆದರೆ ಸಂಪೂರ್ಣ ದುಃಖಕ್ಕೆ ಈಡು ಮಾಡಿಬಿಟ್ಟಿರ್ತವೆ. ನಾವೇನು ಮಾಡ್ತೀವಿ? ಇಂದ್ರಿಯಗಳ ಮುಖಾಂತರ ಅನುಭವಿಸುವ ಸುಖವನ್ನೇ ನಿಜವಾದ ಸುಖ ಅಂತ ಅಂದ್ಕೊಂಡಿರ್ತೀವಿ. ಆ ಭ್ರಾಂತಿಗೆ ಬಿದ್ದು ಒಳಗಾಗ್ತೀವಿ. ದುಃಖವನ್ನು ಕೂಡ ಇದು ಸಹಜವೇ, ಇದು ಹಿಂಗೆ ಇರೋದು ಅಂತ ತಿಳ್ಕೊಂಡು ನಾವು ಕಷ್ಟಪಡ್ತಾ ಇರ್ತೀವಿ. ಯಾಕೆ? ಸತ್ಯದ ವಿಚಾರದ ಅರಿವೇ ಇಲ್ವಲ್ಲ ನಮಗೆ. ಹಾಗಾಗಿ ನಾವು ಈ ರೀತಿ ಕಷ್ಟಪಡ್ತಾ ಇರ್ತೀವಿ. ಕೆಲವರು ಯಜ್ಞ ವಿಧಾನವೆಂಬುವ ಸೋರೆ ಬುರುಡೆಯನ್ನು ತಮ್ಮ ಹೊಟ್ಟೆಯ ಕೆಳಗೆ ಕಟ್ಟಿಕೊಂಡು ಸ್ವರ್ಗ ಸುಖವೆಂಬ ಹಳ್ಳದಲ್ಲಿ ಹೋಗಿ ಬೀಳುವರು. ಯಜ್ಞ ಯಾಗಾದಿಗಳನ್ನ ಅವ್ರೇನು ಮಾಡ್ತಾರೆ? ಬೇಕಾದಷ್ಟು ಮಾಡ್ತಾರೆ, ಸ್ವರ್ಗ ಸುಖ ಸಿಕ್ಕಲಿ ಅಂತ. ಅದನ್ನು ಕೂಡ ಇಲ್ಲಿ ಯಜ್ಞವನ್ನು ಸೋರೆ ಬುರುಡೆ ಇದ್ದಂಗೆ ಅಂತ ಅಂದ್ಬಿಟ್ರು. ಈ ಸ್ವರ್ಗವನ್ನು ಹಳ್ಳ ಕೊಳ್ಳಗಳು ಅಂತ ಅಂದ್ಬಿಟ್ರು ಇಲ್ಲಿ ಜ್ಞಾನಿಗಳು. ಸೋರೆ ಬುರುಡೆ ಅಂದರೆ ಗೊತ್ತಾ? ಹಳ್ಳಿಗಳ ಕಡೆ ಈ ಕುಂಬಳಕಾಯಿ ಥರ ಸೋರೆಕಾಯಿ ಒಂದು ಬರ್ತಿತ್ತು. ಈಗ ಸೋರೆಕಾಯಿ ಉದ್ದಕ್ಕೆ ಬರ್ತಾಯಿತ್ತು, ಸ್ವಲ್ಪ ಚಿಕ್ಕದಾಗಿದೆ. ಆಗ ಅದು ಈ ಕಾಡು ಸೋರೆ ಥರ ಬರ್ತಾಯಿತ್ತು. ಈ ಪುಂಗಿ ಎಲ್ಲ ಮಾಡ್ತಾರೆ, ಆವಾಡ್ಸೋದಕ್ಕೆ ಪುಂಗಿಯನ್ನು ಮಾಡ್ತಾರೆ ಗೊತ್ತಾ? ಆ ಪುಂಗಿ ರೀತಿಯಲ್ಲಿ ಅದು ಪುಂಗಿಯಾದ ಸೋರೆ ಬುರುಡೆಲೇ ಮಾಡಿರೋದು ಅದು. ಆ ರೀತಿ ದೊಡ್ಡ ದೊಡ್ಡ ಸೋರೆ ಬುರುಡೆಗಳನ್ನ ಒಂದು 4-5 ಕಟ್ಕೊಂಡು ನೀರಿಗೆ ಮುಳುಗಿದ್ರೆ ಏನಾಗುತ್ತೆ? ಸೋರೆ ಬುರುಡೆ ತೇಲ್ತದೆ. ಆ ತೇಲುವಿಕೆಯಿಂದ ಈಜಾಡೋ ವ್ಯಕ್ತಿ ನೀರಲ್ಲಿ ಮುಳುಗ್ತಾ ಇರಲಿಲ್ಲ. ಈಗೆಲ್ಲ ಸೈಕಲ್ ಟ್ಯೂಬು, ಇದು ಸ್ಕೂಟರ್ ಮತ್ತು ಕಾರ್ನ ಟ್ಯೂಬ್ಗಳನ್ನ ಕಟ್ಕೊಳ್ತಾರೆ. ಈಗೆಲ್ಲ ನಾನಾ ಥರದ ಹೊಸ ಹೊಸ ಆವಿಷ್ಕಾರಗಳಾಗಿದೆ ಬಿಡಿ, ಅದು ಕಟ್ಕೊಳ್ತಾರೆ. ಹಿಂದೆ ಸೋರೆ ಬುರುಡೆಗಳನ್ನ ಕಟ್ಕೊಂಡು ನೀರಿಗೆ ಬೀಳ್ತಾಯಿದ್ರು, ಮುಳುಗೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಇದನ್ನು ಕೊಟ್ಟಿರೋದು. ಸ್ವರ್ಗ ಸುಖವೆಂಬುದು ಹಳ್ಳ ಕೊಳ್ಳಗಳು ಇದ್ದಂತೆ ಈ ಯಜ್ಞಯಾಗಾದಿಗಳೆಲ್ಲ ಸೋರೆ ಬುರುಡೆ ಇದ್ದಂತೆ. ನೋಡಿ ಎಷ್ಟು ಸ್ವರ್ಗ ಸುಖಕ್ಕೆ ಎಷ್ಟು ಬೆಲೆ ಇದೆ, ಯಜ್ಞಯಾಗಾದಿಗಳಿಗೆ ಎಷ್ಟು ಬೆಲೆ ಇದೆ ಅಂತ. ಮತ್ತೆ ಕೆಲವರು ಮೋಕ್ಷವನ್ನು ಸಂಪಾದಿಸಬೇಕೆಂಬ ಆಸೆಯಿಂದ ಕರ್ಮಗಳೆಂಬ ಬಾಹುಗಳನ್ನು ತಮಗೆ ಆಧಾರವಾಗಿ ಮಾಡಿಕೊಳ್ಳುವರು. ಈ ಕರ್ಮಗಳು ಎನ್ನುವುದೇನು? ಅವರ ಬಾಹುಬಲ ಇದ್ದಂಗೆ, ತೋಳುಗಳಿದ್ದಂಗೆ. ಆದರೆ ಅವರು ವಿಧಿ ನಿಷೇಧಗಳು ಮತ್ತು ಕರ್ತವ್ಯ ಅಕರ್ತವ್ಯಗಳೆಂಬ ಸುಳಿಯಲ್ಲಿ ಸಿಕ್ಕಿಕೊಂಡು ವೈರಾಗ್ಯವೆಂಬ ನೌಕೆಯನ್ನು ಏರುವುದಕ್ಕೂ ಅವಕಾಶವಿಲ್ಲದೆ, ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಈ ಕರ್ಮಗಳನ್ನೇನೋ ಮಾಡ್ತಾರೆ ಕೆಲವರು, ಆದರೆ ಅವರೇನು ಮಾಡ್ತಾರೆ? ವಿಧಿ ನಿಷೇಧಗಳು ಅಂತಿದೆಯಲ್ಲ, ಇದು ವಿಧಿತವಾದ ಕಾರ್ಯ, ಇದು ಮಾಡಬೇಕು, ಇದು ನಿಷೇಧ ಕಾರ್ಯ, ಇದು ಮಾಡಬಾರ್ದು, ಮತ್ತು ಕರ್ತವ್ಯ ಅಕರ್ತವ್ಯ ಎಂಬ ಇವು ಸುಳಿಗಳಿದ್ದಂತೆ. ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅವರು. ವೈರಾಗ್ಯವೆಂಬ ನೌಕೆಯನ್ನು ಏರುವುದಕ್ಕೂ ಅವಕಾಶವಿಲ್ಲದೆ. ವೈರಾಗ್ಯ ಎನ್ನುವುದು ಭವಸಾಗರವನ್ನು ದಾಟ್ಲಿಕ್ಕೆ ಇರ್ತಕ್ಕಂಥ ದೋಣಿ. ವೈರಾಗ್ಯ ಏನು? ಭವಸಾಗರವನ್ನು ದಾಟ್ಲಿಕ್ಕೆ ಇರ್ತಕ್ಕಂಥ ದೋಣಿ. ಆ ವೈರಾಗ್ಯವನ್ನು ಕೂಡ ಅವರು ಹೊಂದುವುದಕ್ಕೆ ಸಾಧ್ಯವಾಗದಿಲ್ಲ. ಎಷ್ಟೋ ಜನಕ್ಕೆ ವೈರಾಗ್ಯ ಇಲ್ಲದೆ ತಮ್ಮ ಜೀವನ ಅಂತ್ಯ ಮಾಡ್ಕೊಂಡಿರ್ತಾರೆ. ಯಾರ್ಯಾರು ಪ್ರಸ್ತುತ ಜೀವನದಲ್ಲಿ ವೈರಾಗ್ಯಶಾಲಿಗಳು ಅವರೇ ಮಹಾಪುಣ್ಯವಂತರು. ಯಾಕಂದರೆ ನೆಕ್ಸ್ಟ್ನ ಹಂತ ಯಾವುದು? ಜ್ಞಾನವೇ. ವೈರಾಗ್ಯವೆಂಬ ನೌಕೆಯನ್ನು ಏರುವುದಕ್ಕೂ ಅವಕಾಶವಿಲ್ಲದೆ, ವಿವೇಕವೆಂಬ ಹಗ್ಗವನ್ನು ಸಹ ಹಿಡಿದುಕೊಳ್ಳಲಾರದೆ, ಯೋಗ ಸಾಧನದಿಂದ ಮಾತ್ರವೇ ಸ್ವಲ್ಪ ಮಟ್ಟಿಗೆ ಈ ನದಿಯನ್ನು ದಾಟಿ ಜೀವನ್ಮುಕ್ತರಾಗುವೆವೆಂದು ಪೂರ್ಣವಾಗಿ ನಂಬಿರುತ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಈ ಕಡೆಗೆ ವೈರಾಗ್ಯವೂ ಬಂದಿಲ್ಲ, ಈ ಕಡೆಗೆ ಜೀವನ್ಮುಕ್ತರಾಗಬೇಕು ಅನ್ನೋ ಆಸೆ ಏನೋ ತುಂಬ ಇದೆ, ಆದರೆ ವಿವೇಕವೂ ಇಲ್ಲ, ವೈರಾಗ್ಯವೂ ಇಲ್ಲ. ಕೇವಲ ಯೋಗ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕುಂಭಕ ಪ್ರಾಣಾಯಾಮ ಎಂಬ ಯೋಗವನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಕುಂಭಕ ಪ್ರಾಣಾಯಾಮದ ಸಾಧನೆಯಿಂದ ಬರಬೇಕಾಗಿದ್ದಂತಹ ವೈರಾಗ್ಯವಾಗಲಿ ವಿವೇಕವಾಗಲಿ ಬಂದೇ ಇರೋದಿಲ್ಲ.
ಯಾಕೆ? ಇವರು ಆ ಯೋಗ ಸಾಧನೆಯನ್ನು ಕೇವಲ ಸ್ವಾರ್ಥ ಸಾಧನೆಗೆ ಅದರ ಸಿದ್ಧಿಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಕಾಲ ಕಳೀತಾ ಇರ್ತಾರೆ ಇವರು. ಅದರಿಂದಾಗಿ ಪ್ರಾಪಂಚಿಕ ಸುಖಭೋಗಗಳಿಗಾಗಿಯೇ ಅದರ ಶಕ್ತಿಯನ್ನು ಸಿದ್ಧಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಹೊರತು ಜ್ಞಾನ ವಿವೇಕ ವೈರಾಗ್ಯವನ್ನು ಪಡೆಯೋದಕ್ಕೆ ಇವರು ಯೋಗ ಸಾಧನೆಯನ್ನು ಬಳಸ್ಕೊಳ್ಳೋದೇ ಇಲ್ಲ. ಅದರಿಂದ ಅವ್ರು ಏನು ಮಾಡ್ತಾರೆ, ತಿರ್ಗಾ ವಿವೇಕವೆಂಬ ಹಗ್ಗವನ್ನು ಹಿಡ್ಕೊಳಕ್ಕಾಗಲಿಲ್ಲ, ವೈರಾಗ್ಯವೆಂಬ ದೋಣಿಯನ್ನು ಏರೋಕ್ಕಾಗಲಿಲ್ಲ. ಅವ್ರೇನು ಮಾಡ್ತಾಯಿದ್ದಾರೆ, ಮುಕ್ತಿಯನ್ನು ಪಡೆದು ಬಿಡ್ತೀನಿ ನಾನು ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದು ಕೂಡ ಸಾಧ್ಯವಿಲ್ಲ. ಪಥ್ಯವಿರದ ರೋಗಿಗೆ ರೋಗ ನಿವಾರಣೆಯಾಗಬಲ್ಲುದೆ. ಈಗ ಒಬ್ಬನಿಗೆ ಕಾಯಿಲೆ ಬಂತು ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ, ನೀನು ಇಂತಿಂಥ ಪದಾರ್ಥ ತಿನ್ನಬಾರ್ದು, ನೀನು ಬ್ರೆಡ್ ತಿನ್ನಬೇಕು, ಹಾಲು ತಿನ್ನಬೇಕು, ಗಂಜಿ ಕುಡಿಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಆದರೆ ನಾವು ತುಂಬ ಹುಷಾರು, ಡಾಕ್ಟ್ರೇ ಇವೆಲ್ಲನೂ ಊಟಕ್ಕೆ ಮುಂಚೆ ತಗೋಬೇಕು, ಊಟ ಆದಮೇಲೆ ತಗೋಬೇಕು ಅಂತ ಕೇಳ್ತೀವಿ. ಈ ರೀತಿಯಲ್ಲಿ ನಮ್ಮದಾಗಿರೋದು. ಈ ಯೋಗ ಸಾಧನೆ ಮಾಡೋರು, ಆಧ್ಯಾತ್ಮ ಸಾಧಕರು ಪಥ್ಯ ಇರಬೇಕು. ಯಾವ ರೀತಿಯಲ್ಲಿ ಪಥ್ಯ ಇರಬೇಕು? ವೈರಾಗ್ಯವನ್ನು ಅನುಸರಿಸಬೇಕು, ಸಾತ್ವಿಕ ಆಹಾರವನ್ನು ತಿನ್ನಬೇಕು ಹಿತಮಿತವಾಗಿ, ಮತ್ತು ವಿವೇಕದಿಂದ ಎಲ್ಲವನ್ನು ಸರಿತಪ್ಪುಗಳನ್ನು ಸತ್ಯಾಸತ್ಯತೆಗಳನ್ನ ವಿಚಾರ ಮಾಡಿ ಕಳೆದಾಕಬೇಕು. ಇಷ್ಟೆಲ್ಲವೂ ಇರ್ತವೆ. ಆದರೆ ನಾವು ಅವು ಯಾವುದನ್ನು ಮಾಡೋಕ್ಕೆ ಹೋಗೋದಿಲ್ಲ, ಕೇವಲ ಆಸೆ ಮಾತ್ರ ಇಟ್ಕೊಂಡಿರ್ತೀವಿ. ಪಥ್ಯವಿರದ ರೋಗಿಗೆ ರೋಗ ನಿವಾರಣೆಯಾಗಬಲ್ಲದೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾಯಿದ್ರು, ವಿಷಮ ಶೀತ ಜ್ವರ ಬಂದಂಥವನನ್ನು ಒಂದು ರೂಮಲ್ಲಿ ಮಲಗಿಸ್ಬಿಟ್ರೆ ಅಲ್ಲಿ ನೀರು ಮತ್ತು ಉಪ್ಪು ಹುಣಸೆಹಣ್ಣು ಇವಿಷ್ಟು ಇದ್ಬಿಟ್ರೆ ಅವನ ರೋಗ ಯಾವ ಕಾರಣಕ್ಕೂ ವಾಸಿ ಆಗಲ್ವಂತೆ. ಯಾಕೆ? ಮೊದಲೇ ಅವನು ಫ್ಲೂ ಜ್ವರದಿಂದ ನರಳ್ತಾ ಇರ್ತಾನೆ, ಬಾಯೆಲ್ಲ ಕೆಟ್ಟೋಗಿರ್ತದೆ, ಉಪ್ಪು ಹುಣಸೆಹಣ್ಣು ಇದ್ದೇ ಇರ್ತದೆ, ನೆಕ್ಕೋದು ನೀರು ಕುಡಿಯೋದು, ಮತ್ತೆಲ್ಲಿ ವಾಸಿ ಆಗ್ತಾನೆ? ಅದರಿಂದ ಇಂಥವ್ರನ್ನ ಇಂಥದ್ರಿಂದ ದೂರ ಇಡಿ ಅಂತ ಇದ್ರು. ಅದರ ಅರ್ಥ ಸುಖಭೋಗಗಳಿಂದ ದೂರ ಇರಬೇಕು. ಯಾರು? ಆಧ್ಯಾತ್ಮ ಸಾಧಕನು ದೈಹಿಕ ಸುಖಭೋಗಗಳಿಂದ ದೂರ ಇರಬೇಕು. ಇಲ್ಲ ಅಂದರೆ ಅವನು ಯಾವುದೇ ಕಾರಣಕ್ಕೂ ಸಾಧನೆ ಪರಿಪೂರ್ಣವಾಗಿ ಮಾಡಲಾರ ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತಾ ಇರೋದು. ಪಥ್ಯವಿರದ ರೋಗಿಗೆ ರೋಗ ನಿವಾರಣೆಯಾಗಬಲ್ಲದೆ. ಅಥವಾ ದುರ್ಜನರ ಬುದ್ಧಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಯಾವುದಾದರೂ ಉಪಾಯವಿರಬಲ್ಲದೆ. ದುರ್ಜನರು ಯಾವತ್ತಿಗೂ ಬದಲಾಗೋದಿಲ್ಲ. ಅಂಥವ್ರನ್ನ ವಶಪಡಿಸ್ಕೊಳ್ಳೋಕ್ಕೆ ಯಾವ್ದಾದ್ರು ಉಪಾಯ ಇದೆಯಾ ಅಂದರೆ ಇಲ್ಲ, ಮೂರ್ಖರವರು. ಅಥವಾ ಲೋಭಿ ತನಗೆ ದಕ್ಕಿದ ಸಂಪತ್ತನ್ನು ಪುನಃ ಕೊಡಬಲ್ಲನೆ. ಮೊದಲೇ ಲೋಭಿ ಅವನು, ಕವಡೆ ಕಾಸನ್ನು ಲೆಕ್ಕ ಹಾಕೊಂಡು ಬಿಡುತ್ತಾ ಇರ್ತಾನೆ, ತಿಂದರೆ ಹೋಗುತ್ತೆ ಉಂಡ್ರೆ ಹೋಗುತ್ತೆ ಅಂತ. ಅಂಥವನು ಕವಡೆ ಕಾಸನ್ನು ಅವನು ಕೊಡೋದಿಲ್ಲ, ತನಗೆ ದಕ್ಕಿದ ಸಂಪತ್ತನ್ನು ಯಾವ ಕಾರಣಕ್ಕೂ ಕೊಡೋಕ್ಕಿಲ್ಲ. ಕಳ್ಳನು ತುಂಬಿದ ಸಭೆಯಲ್ಲಿ ನುಗ್ಗಬಲ್ಲನೆ. ಮೊದಲೇ ಕಳ್ಳ, ಅವನು ಕಳ್ಳತನಕ್ಕೆ ಹೋಗಿರ್ತಾನೆ, ತುಂಬಿದ ಸಭೆ ಒಳಗೆ ಹೋದ್ರೆ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ ಅಂತ. ಅವನು ತುಂಬಿದ ಸಭೆ ಒಳಗೆ ಬರೋದಿಲ್ಲ, ಅವನೇನಿದ್ರು ಹಿಂಬಾಗಿಲಿಂದ ಯಾರೋ ಕಾಣ್ದಂಗೆ ಬರೋದು. ಅಥವಾ ಮೀನನ್ನು ಗಾಳವು ನುಂಗಬಲ್ಲದೆ. ಮೀನು ಗಾಳವನ್ನು ನುಂಗುತ್ತೆ ಹೊರತು ಗಾಳ ಮೀನನ್ನು ನುಂಗೋದಿಲ್ಲ. ಅಥವಾ ಹೆದರಿಕೆಯುಳ್ಳವನು ಯಕ್ಷಿಣಿಯನ್ನು ಎದುರಿಸಿ ಹಿಂದಿರುಗಿಸಬಲ್ಲನೆ. ಈಗ ಹಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮೊದಲೇ ನಾನು ಪುಕ್ಲು, ಅಲ್ಲಿ ದೆವ್ವ ಇದೆ ಭೂತ ಇದೆ ಅಂದರೆ ಇಲ್ಲೇ ಎದುರ್ಕೊಂಡು ನಡುಗ್ತಾ ಇರ್ತದೆ ಕೈ ಕಾಲು ಎಲ್ಲ. ನಿಜವಾದ ದೆವ್ವ ಬಂದ್ಬಿಟ್ರೆ ನಾನು ಫೈಟ್ ಮಾಡಿ ಅದನ್ನು ಓಡಿಸೋದು ನಿಜವಾ? ಸಾಧ್ಯವಿಲ್ಲ. ಇದರಂತೆ ಜಿಂಕೆ ಮರಿಯು ಜಾಲವನ್ನು ಕತ್ತರಿಸಬಲ್ಲದೆ. ಒಂದು ಜಿಂಕೆ ಮರಿ, ಅದು ದೊಡ್ಡ ಜಿಂಕೆ ಅಲ್ಲ, ಮರಿ ಇರ್ತದೆ, ಅದ್ರ ಮೇಲೆ ಬಲೆಯನ್ನು ಹಾಕ್ಬಿಟ್ರೆ ಅದನ್ನು ಕತ್ತರಿಸಿ ಅದನ್ನು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ, ಬಲೆ ಒಳಗೆ ಸಿಕ್ಕಾಕೊಳ್ಳುತ್ತೆ. ಇರುವೆಯು ಮೇರು ಪರ್ವತದ ಮೇಲೆ ಹತ್ತಿ ಅದರ ಆ ಕಡೆ ಭಾಗವನ್ನು ಸೇರಬಲ್ಲದೆ. ಹೀಗೆಯೇ ಜೀವನು ಸಹ ಮಾಯಾ ನದಿಯ ಇನ್ನೊಂದು ದಡವನ್ನು ಸೇರಲಾರನು. ಮಾಯೆಯನ್ನು ಜೀವನು ಸೇರಲಾರನು. ಯಾಕೆ? ಪ್ರಾಪಂಚಿಕ ಸುಖಭೋಗಗಳಲ್ಲಿ ಸಿಕ್ಕಾಕೊಂಡಿರ್ತಾನೆ. ಆದ್ದರಿಂದಲೇ ಅರ್ಜುನ, ಸ್ತ್ರೀ ಕಾಮುಕನಾದವನು ಆಕೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಲಾರದಂತೆ. ಏನು ಹೇಳ್ತಾ ಇದರಲ್ಲಿ? ಸ್ತ್ರೀ ಕಾಮುಕನಾದವನು, ಕಾಮಕ್ಕೆ ಒಳಗಾದಂಥ ವ್ಯಕ್ತಿ ಸ್ತ್ರೀಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಅವನಿಗೆ ಕಾಮದ ಬಯಕೆ ಇರ್ತದೆ, ಅದನ್ನು ತೀರಿಸ್ಕೋಬೇಕಾದ್ರೆ ಅವನೇನು ಮಾಡ್ತಾನೆ, ಸ್ತ್ರೀಯಲ್ಲಿ ಪರಿಪರಿಯಾಗಿ ಅಂಗಲಾಚ್ತಾ ಇರ್ತಾನೆ. ಹೇಗೆ ಆಕೆಯ ವಶವಾಗ್ತಾನೋ ಈ ರೀತಿಯಲ್ಲಿ ಜೀವನು ಸಹ ಮಾಯಾ ನದಿಯನ್ನು ದಾಟಲಾರನು. ಯಾಕೆ ಈ ಉದಾಹರಣೆಯನ್ನು ಕೊಟ್ಟರು ಅಂದರೆ, ಮಾಯೆ ಅಂತಕ್ಕಂಥದ್ದು ಪ್ರತಿ ಕ್ಷಣವೂ ನಮ್ಮನ್ನು ಆಕರ್ಷಿತರನ್ನಾಗಿ ಮಾಡ್ತಾ ಇರ್ತದೆ. ನನಗದು ಸಿಕ್ಕಿದ್ರೆ ಸಾಕು, ಭೋಗಿಸಬೇಕು, ಅದು ಸಿಕ್ಕಿದ್ರೆ ಸಾಕು, ಪ್ರಾಪಂಚಿಕ ಸುಖ ಭೋಗಗಳನ್ನ, ವಿಷಯ ವಸ್ತುಗಳ ಭೋಗವನ್ನು ಭೋಗಿಸ್ಬೇಕು ಅನ್ನೋ
ತುಡಿತದಲ್ಲಿ ನಾವಿರ್ತೀವಿ. ಆಗ ಅದೇನಾಗುತ್ತೆ, ಬಹಳ ಸುಲಭವಾಗಿ ಮಾಯೆಯ ವಶವರ್ತಿಗಳಾಗ್ಬಿಡ್ತೀವಿ. ಏಕನಿಷ್ಠೆಯಿಂದ ಅನನ್ಯ ಭಾವದಿಂದ ಕೇವಲ ನನ್ನನ್ನು ಭಜಿಸುವವರು ಮಾತ್ರವೇ ಈ ಮಾಯಾ ನದಿಯನ್ನು ದಾಟಿ ಈಜಿ ದಾಟಬಲ್ಲರು. ಇದು ಬಹಳ ಕಷ್ಟದ ಕೆಲಸ. ಯಾವುದು? ಏಕನಿಷ್ಠೆಯಿಂದ ಅನನ್ಯ ಭಾವದಿಂದ ಕೇವಲ ನನ್ನನ್ನು ಭಜಿಸುವವರು ಮಾತ್ರವೇ ಈ ಮಾಯಾ ನದಿಯನ್ನು ದಾಟಿ ಹೊರಬರಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಮಾಯಾ ನದಿಯನ್ನು ಸುಲಭವಾಗಿ ದಾಟಕ್ಕಾಗೋದಿಲ್ಲ. ಅನನ್ಯ ಭಕ್ತಿಯಿಂದನೂ ಇರೋಕ್ಕಾಗೋದಿಲ್ಲ, ಏಕನಿಷ್ಠೆಯಿಂದನೂ ಇರೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ? ನಾವಿರ್ತಕ್ಕಂಥದ್ದು ಆಕರ್ಷಣೆಯುತವಾದ ಜಗತ್ತಿನಲ್ಲಿ. ಅನನ್ಯ ಭಕ್ತಿಯನ್ನು ಏಕವಾದ ದೃಢ ನಿಶ್ಚಯವಾದಂಥ ನಿಷ್ಠೆಯಿಂದನೂ ಇರೋದಕ್ಕೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ಅದಕ್ಕೂ ಮೇಲಾಗಿ ಇರ್ತೀನಿ ಅಂದರೆ ಏನು ಮಾಡ್ತಾರೆ? ಸುತ್ತಮುತ್ತಲವರೆಲ್ಲ ಕೆಡಿಸ್ಬಿಡ್ತಾರೆ. ಇಷ್ಟು ವರ್ಷ ಆಯಿತು, ನಿನಗೇನು ಸಿಕ್ತು? ಇಷ್ಟು ವರ್ಷ ಆಯಿತು, ನಿನಗೇನು ಸಿಕ್ತು? ನೀನು ಸಾಯೋದೆ, ನಾವು ಸಾಯೋದೆ. ನೀನು ತಿಂದೇನೆ ಸಾಯ್ತೀಯ, ನಾವೆಲ್ಲ ತಿಂದು ಸಾಯ್ತೀವಿ. ಎಲ್ಲ ಸುಖಗಳನ್ನ ನೀನು ಬಿಟ್ಟಿದೆಯಾ, ನಾವೆಲ್ಲ ತಿನ್ಕೊಂಡೇ ಚೆನ್ನಾಗಿದ್ದೀವಿ. ನಿನಗೂ ರೋಗ ಬರುತ್ತೆ, ನಿನಗೂ ಮುಪ್ಪು ಬರುತ್ತೆ, ನಿನಗೂ ಸಾವು ಬರುತ್ತೆ, ನಮಗೂ ಬರುತ್ತೆ. ಮತ್ತು ನೀ ಗಳಿಸಿದ್ದೇನು ಅಂತ ಅವ್ರು ಹೇಳ್ತಾ ಇರೋ ರೀತಿಗೆ ನಮ್ಗೆ ಅನ್ನಿಸ್ತದೆ, ಹೌದು ಕರೆಕ್ಟ್, ಇವ್ರು ಹೇಳ್ತಾ ಇರೋದೇ ಸರಿಯಾಗಿದೆ, ನಾನು ಏನನ್ನೂ ಮಾಡಲಿಲ್ಲ, ಇವರೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ನಾವು ನಮ್ಮ ದಾರಿಯನ್ನು ಬಿಟ್ಟು ಅವ್ರ ದಾರಿಗೆ ಹೋಗೋದೇ ಹೆಚ್ಚಾಗಿರ್ತದೆ. 100 ಜನ ಕಳ್ಳರಿದ್ರೆ 10 ಜನ ಕಳ್ಳರಿದ್ರೆ ಒಬ್ಬ ಉತ್ತಮನಿದ್ದ ಅಂದರೆ ಕೆಲವು ಕಾಲದ ಅಭ್ಯಾಸದ ನಂತರ ಆ ಉತ್ತಮನೂ ಕಳ್ಳನಾಗಿ ಬದಲಾಗ್ಬಿಡ್ತಾನೆ. ಈ ರೀತಿಯಲ್ಲಿ ಮಾಯಾ ಜಗತ್ತಿನಲ್ಲಿ ವಿಷಯ ವಸ್ತುಗಳು ಇಂದ್ರಿಯಗಳ ಮೂಲಕ ಅನುಭವಿಸ್ತಿರೋ ಈ ಜಗತ್ತಿನಲ್ಲಿ ನಾವು ಕೂಡ ಏಕನಿಷ್ಠೆಯಿಂದ ಅನನ್ಯ ಭಾವದಿಂದ ಇರೋದು ಕಷ್ಟ. ಆದರೆ ಪ್ರಯತ್ನ ಪಟ್ಟರೆ ಸಾಧ್ಯ ಇದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.